ಕುಮಾರಸ್ವಾಮಿಯವರ ದಾರಿ ತಪ್ಪಿದ ಮಾತು ಇದೆಯಲ್ಲ, ಇದು ಕಾಂಗ್ರೆಸ್ ನಾಯಕರಿಗೆ ಒಂಥರ ಅಸ್ತ್ರ ಸಿಕ್ಕಂತಾಗಿದೆ. ಆದರೆ ಈ ಒಂದು ಹೇಳಿಕೆಯನ್ನು ಬಿಜೆಪಿ ನಾಯಕರು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ಯಾರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದಂಥದ್ದೇನಿದೆ, ಅಲ್ಲಿ ನಾನು ಚುನಾವಣಾ ಪ್ರಚಾರ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ನಾಡಿನ ನನ್ನ ಮಹಿಳಾ ತಾಯಂದಿರ ಬಗ್ಗೆ ಕ್ಷಮೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾನು ಅಪಮಾನ ಮಾಡಿದ್ದೇನೆ ಅಂತೇಳಿ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ನಿನ್ನೆ ತರಾತುರಿಯಲ್ಲಿ ಪಾಪ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಪದಾಧಿಕಾರಿಗಳು, ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರ ಜೊತೆ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಎಲ್ಲರ ಜೊತೆ ಝೂಮ್ ಮೀಟಿಂಗು ನೆನ್ನೆ ಪಾಪ ತರಾತುರಿನಲ್ಲಿ ಪಾಪ ಇಂದಿರಾ ಗಾಂಧಿಯವರು ಹತ್ಯೆಯಾದಂಥ ಸಂದರ್ಭದಲ್ಲಿ ದುಃಖಪಟ್ಟಿದ್ದು ಬಿಟ್ಟರೆ ಅವ್ರ ಜೀವನದಲ್ಲಿ ನೆನ್ನೆನೇ ಈ ಒಂದು ನನ್ನ ಹೇಳಿಕೆಯನ್ನು ನೋಡಿ ದುಃಖಪಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು 2 ಸತಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿರುವಂಥವ್ರು, ಮತ್ತು ಅವ್ರ ತಂದೆಯವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ. ಹೆಣ್ಮಕ್ಳು, ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪುವಂಥ ಪರಿಸ್ಥಿತಿ ಅಥವಾ ದಾರಿ ತಪ್ಪುವಂಥ ಸಂಸ್ಕಾರ ನಮ್ಮ ಹೆಣ್ಮಕ್ಳಲ್ಲಿ ಇಲ್ಲ ಅಂತ ಹೇಳ್ತೀನಿ. ಬಹಳ ಸ್ವಾಭಿಮಾನದಲ್ಲಿ ಹೆಣ್ಮಕ್ಳು, ಬಹಳ ಸ್ವಾಭಿಮಾನದಲ್ಲಿ ಬದುಕುವಂಥ ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದ್ದೇ ಆದ ಒಂದು ರೀತಿ ನೀತಿ ಜವಾಬ್ದಾರಿನ ಮೈಗೂಡಿಸ್ಕೊಂಡಿರ್ತಾರೆ. ಅದರಲ್ಲಿ ಹೆಣ್ಮಕ್ಳ ಬಗ್ಗೆ ನಾವು ಯಾರೇ ಮಾತಾಡಿದ್ರು ಕೂಡ 1 ಸತಿ ಅಲ್ಲ 2 ಸತಿ ಯೋಚನೆ ಮಾಡಬೇಕಾಗತ್ತೆ. ಹಳ್ಳಿಗಾಡಿನಲ್ಲಿರುವಂಥ ಹೆಣ್ಮಕ್ಳಿಗೆ ಏನು ಜವಾಬ್ದಾರಿ ಇರುತ್ತೆ, ಏನು ಕಷ್ಟ ಸುಖಗಳಿರುತ್ತೆ, ನಾವು ಆ ಕಷ್ಟ ಸುಖಗಳನ್ನ ಯಾವ ಥರ ನೋಡ್ತಾ ಇದ್ದೀವಿ ಅಂತಂದಾಗ ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳು, ನಗರ ಭಾಗದಲ್ಲಿರುವಂಥ ಹೆಣ್ಮಕ್ಳನ್ನ ಭಾಳ ಗೌರವವಾಗಿ ನೋಡ್ತಾ ಇದೆ. ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮಗಳ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನ ಸ್ಪಂದಿಸುವಂಥ ಒಂದು ದೂರದೃಷ್ಟಿ ಬಿಟ್ಟರೆ ಹೆಣ್ಮಕ್ಳು ಎಲ್ಲೋ ಹೋಗ್ತಾರೆ. ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ, ಹೆಣ್ಮಕ್ಳೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಇನ್ನೆಲ್ಲೂ ಹೋಗ್ತಾ ಇಲ್ಲ. ಇವರು ಬಡವರ ಪರ ಅಲ್ಲ, ಇವರು ರೈತರ ಪರ ಅಲ್ಲ, ಹೆಣ್ಮಕ್ಳ ಪರ ಅಲ್ಲ. ಇವತ್ತಿನ ಮಾತಿಗೆ ಬರೋಣ. ಒಬ್ಬ ದಾರಿ ತಪ್ಪಿದ ಮಗ, ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಹಳ್ಳಿಲಿ ಹೆಣ್ಣುಮಕ್ಕಳು ದಾರಿ ತಪ್ಪೋದ್ರಿಂದ ಅರ್ಥ ಗೊತ್ತಿದ್ದು ಮಾತಾಡಿದ್ರ, ಗೊತ್ತಿಲ್ಲದೆ ಮಾತಾಡಿದ್ರ, ಏನಾಗಿದೆ ನಿಮ್ಮ ನಾಲ್ಗೆಗೆ? ಕರ್ನಾಟಕದ ಜನತೆಗೆ ಇಷ್ಟು ವರ್ಷಗಳಿಂದ ನೀವು ದಾರಿ ತಪ್ಪಿರೋದನ್ನು ನೋಡ್ತಾನೆ ಇದ್ದೀವಿ. ದಾರಿ ತಪ್ಪಿರೋದು ನೀವ ನಾವ ಹೇಳಿ? ಬಡವರ ಪಕ್ಷ, ರೈತರ ಪಕ್ಷ ಅಂತಾರೆ, ಅದ್ರ ಜೊತೆ ಇರೋದು ರೈತರ ವಿರೋಧಿ ಮಹಾಪ್ರಭುಗಳ ಜೊತೆ. ಅಲ್ಲಿಯ ಬಿಸಿಲು, ಅಲ್ಲಿಯ ಮಳೆಗೆ 100 ಜನ ಸತ್ತವರಿಗೆ, ನೊಂದವರಿಗೆ ಆಸರೆಯಾಗಿಲ್ಲ ಆ ಮಹಾಪ್ರಭುಗಳು. ಅವ್ರ ಜೊತೆ ನೀವು ಇವತ್ತು ಕುಮ್ಮಕ್ ಮಾಡಿಕೊಂಡು ನಮ್ಮ ಮನೆಯ ಹೆಣ್ಣು ಮಕ್ಕಳು ದಾರಿ ತಪ್ಪಿದೆ ಅಂತ ಹೇಳ್ತೀರಾ? ನಾಚಿಕೆ, ಮಾನ, ಮರ್ಯಾದೆ ಇರಬೇಕು ನಿಮ್ಗಳಿಗೆ. ಆ ಮಹಾಪ್ರಭು ಇದಾನಲ್ಲ, ಒಂದು ಭಾಷೆ, ಒಂದು ದೇಶ, ಒಂದು ಪಕ್ಷ, ಅವ್ರಿಗೆ 2 ನಾಲ್ಗೆ. ಈ ದಾರಿ ತಪ್ಪದ ಮಗನಿಗೂ 2 ನಾಲ್ಗೆ ಅಲ್ವೇನ್ರಿ? ಅಲ್ಲ ಸ್ವಾಮಿ, ಮೊನ್ನೆ ಚುನಾವಣೆಗೆ ಮುಂಚೆ ಆ ಮಹಾಪ್ರಭುನ ಬಾಯಿಗೆ ಬಂದಂಗೆ ಕಾಕರಿಸಿ ಹೋಗಿದ್ರಿ.
ಆ ಮಹಾಪ್ರಭುನು ಬಂದು ತಂದೆ ಮಗ ಮೊಮ್ಮಗ ಅಂತ ಕುಟುಂಬ ರಾಜಕಾರಣ ಮಾಡಿದ್ರು ಅವರು ಕ್ಯಾಕರಿಸಿ ಉಗಿದ್ರು. ಚುನಾವಣೆ ಬಂದ ತಕ್ಷಣ ಇಬ್ರು ಅಪ್ಕೊಂಡು ಉಗಿದು ನೆಕ್ಕೊಂಡು ಕೂತಿದ್ದೀರಲ್ಲ, ನಾಚಿಕೆ ಮಾಡೋದಿಲ್ಲ. ಉಗಿಸ್ಕೊಂಡವನಿಗೆ ನಾಚಿಕೆ ಅಲ್ಲ, ಉಗಿದವನಿಗೆ ನಾಚಿಕೆ ಅಲ್ಲ. ನೋಡೋರು ನಮಗಿದ್ಯಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.